ಇನ್ನು ಪೋಕ್ಸೋ ಕೇಸ್ ದಾಖಲಾಗಿದ್ದಂತಹ ಜನಪದ ಹಾಡುಗಾರ ಮ್ಯೂಸಿಕ್ ಮೈಲಾರಿ ಅರೆಸ್ಟ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಬರ್ತಾ ಇದೆ. ಬಾಗಲಕೋಟೆಯ ಮಹಾಲಿಂಗಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಮ್ಯೂಸಿಕ್ ಮೈಲಾರಿ ಅರೆಸ್ಟ್. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಕೇಸ್ ದಾಖಲಾಗಿತ್ತು. ಒಟ್ಟು 7 ಜನರ ವಿರುದ್ಧ ಅಂದರೆ ಅಪ್ರಾಪ್ತ ಬಾಲಕಿಯೊಬ್ಬಳು ಕೊಟ್ಟ ದೂರಿನ ಆಧಾರದಲ್ಲಿ ವಿಜಯಪುರದ ಹೊರವಲಯದಲ್ಲಿ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಮಹಾರಾಷ್ಟ್ರಕ್ಕೆ ತೆರಳುತ್ತಾ ಇದ್ದಾಗ ಚೇಸ್ ಮಾಡಿ ಬಂಧಿಸಿದ್ದಾರೆ ಪೊಲೀಸರು. ವೈದ್ಯಕೀಯ ಪರೀಕ್ಷೆ ನಡೆಸಿ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಯಾವುದೋ ಒಂದು ಆರ್ಕೆಸ್ಟ್ರಾದಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಡ್ಯಾನ್ಸ್ ಮಾಡಿಸೋದಕ್ಕೆ ಅಂತ ಕರೆಸಿ ಆಮೇಲೆ ಆಕೆಗೆ ಲೈಂಗಿಕ ಕಿರುಕುಳವನ್ನು ನೀಡಿರ್ತಕ್ಕಂಥ ಒಂದು ಆರೋಪ. ಒಟ್ಟು 7 ಜನರ ಮೇಲೆ FIR ಆಗಿತ್ತು. ಸೊ ಈಗ ಆತ FIR ಆದಮೇಲೆ ಪೋಕ್ಸೋ ಕೇಸ್ನಲ್ಲಿ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಲೇಬೇಕಾಗತ್ತೆ. ಸೊ ಮಾಡಬೇಕಾದ್ರೆ ಆತ ತಲೆ ತಪ್ಪಿಸ್ಕೊಂಡಿದ್ದ, ಮಹಾರಾಷ್ಟ್ರಕ್ಕೇನೋ ಎಸ್ಕೇಪ್ ಆಗೋ ಪ್ಲ್ಯಾನ್ ಮಾಡಿದ್ದ. ಸೊ ಹಾಗಾಗಿ ಈಗ ಆತನನ್ನು ಆನ್ ದಿ ವೇ ಚೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮೆಡಿಕಲ್ ಟೆಸ್ಟ್ ಮಾಡಿಸೋದು, ಅದಾದಮೇಲೆ ಜಡ್ಜ್ ಮುಂದೆ ಹಾಜರುಪಡಿಸೋದು, ಮಾಮೂಲಿ ಕಾನೂನು ಪ್ರಕ್ರಿಯೆಗಳೇನೇನಿದೆ ಅದೆಲ್ಲವನ್ನು ಕೂಡ ಮಾಡ್ತಾರೆ. ಆರಂಭದಲ್ಲಿ ತಮ್ಮ ವಶಕ್ಕೆ ಕೇಳ್ತಾರೆ. ಪೊಲೀಸ್ ಕಸ್ಟಡಿ ಕೊಟ್ಟ ನಂತರ ವಿಚಾರಣೆಯನ್ನು ಮಾಡ್ತಾರೆ. ಒಟ್ಟು 7 ಜನ ಈ ಪ್ರಕರಣದಲ್ಲಿ. ಈ 7 ಜನರ ವಿರುದ್ಧನೂ FIR ಆಗಿದೆ. ಆ 7 ಜನರಲ್ಲಿ ಈಗ ಎಷ್ಟು ಜನರನ್ನು ಬಂಧಿಸಿದ್ದಾರೆ? ಪ್ರಮುಖವಾಗಿರ್ತಕ್ಕಂಥದ್ದು ಮೈಲಾರಿ, ಮ್ಯೂಸಿಕ್ ಮೈಲಾರಿ. ಆತನನ್ನು ಈಗ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಮಹಾಲಿಂಗಪುರ ಪೊಲೀಸರು ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ. ಆರಂಭದಲ್ಲಿ ಎಲ್ಲ ಅರೆಸ್ಟ್ನಲ್ಲೂ ಇದೇ ರೀತಿ ಆಗುತ್ತಲ್ಲ ಪ್ರೊಸೀಜರ್, ಅದೇ ರೀತಿ ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಗೆ ಪಡ್ಕೋತಾರೆ. ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರ ಪೊಲೀಸರು ಈಗ ಮ್ಯೂಸಿಕ್ ಮೈಲಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಪೋಕ್ಸೋ ಕೇಸ್ನಲ್ಲಿ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ. ಅಪ್ರಾಪ್ತ ಬಾಲಕಿಯೊಬ್ಬಳು ಕೊಟ್ಟ ದೂರಿನ ಆಧಾರದ ಮೇಲೆ ಮಹಾಲಿಂಗಪುರ ಪೊಲೀಸರು ಈಗ ಆತನನ್ನು ಅರೆಸ್ಟ್ ಮಾಡಿರೋದು. ಅದು ಏನು, ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಂತ.